ಆ ಸಂಕುಚಿತ ಮನೋಭಾವನ ಬಿಡಿ ನೀವು, ಫಸ್ಟ್ ಆಫ್ ಆಲ್ ಬಿಡಿ. ಅದಕ್ಕೆ ಒಂದ್ಸಲ ಅನ್ಸುತ್ತೆ ಯು ಹ್ಯಾವ್ ಟು ಬಿ ಫ್ರೀ. ಯಾಕೆ ಫ್ರೀ ಅಂದರೆ ಇದೆಲ್ಲ ಬೈಂಡಿಂಗು. ನಿಮ್ಮನ್ನೇನಾಗುತ್ತೆ ಅಂದರೆ, ಈಗ ಒಂದು ಗಿಡ ಬೆಳೆಸ್ತಾ ಇದ್ದೀವಿ, ಚಿಗುರಾಕಿದ್ದೀವಿ, ಸ್ವಲ್ಪ ಬೆಳೀತಾ ಇದೆ. ಆಡು ಹಸುಗಳನ್ನು ಅದನ್ನು ತಿಂದೇ ಇರಲಿ ಮೇಯ್ದೇ ಇರಲಿ ಅಂತ ಹೇಳಿಬಿಟ್ರು ಟ್ರೀ ಗಾರ್ಡ್ ಅಂತ ಸುತ್ತ ಒಂದು ಹಾಕ್ತೀವಿ. ಅದು ಒಂದು ಸ್ವಲ್ಪ ಚಿಗುರೋವರೆಗೂ ಒಂದೂವರೆ ಅಡಿ 2 ಅಡಿವರೆಗೂ ಆ ಟ್ರೀ ಗಾರ್ಡನ್ ಹಾಕಿರ್ತೀವಿ ಅಲ್ವಾ. ಅದಾದಮೇಲೆ ಏನು ಮಾಡ್ತೀವಿ, ಈ ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾರೆ, ಆ ಟ್ರೀ ಗಾರ್ಡನ್ನ ತೆಗಿತಾರೆ, ಎಸಿತಾರೆ, ಆ ಮರ ಚೆನ್ನಾಗಿ ಬೆಳ್ಕೊಳಕ್ಕೆ ಶುರುವಾಗತ್ತೆ. ಆ ಬೆಳ್ಕೊಳ್ಳೋವರೆಗೂ ಸ್ವಲ್ಪ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಆ ರೀತಿ ಸಂಸ್ಕಾರ ಏನು ಮಾಡುತ್ತೆ ಅಂದಾಗ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಏನು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ನಮ್ಮದೊಂದು ಧರ್ಮ, ನಮ್ಮದೊಂದು ಚೌಕಟ್ಟು, ಆ ಚೌಕಟ್ಟು ಥರ ಟ್ರೀ ಗಾರ್ಡು. ಆ ನಮ್ಮ ಸಂಸ್ಕಾರ, ನಮ್ಮ ತಂದೆ ತಾಯಿ, ನಮ್ಮ ನೆರೆಹೊರೆ ಅವರೆಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಪ್ರೊಟೆಕ್ಟ್ ಮಾಡಿ ನಮ್ಮನ್ನು ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ. ಅದೇ ಇರೋದು. ಆ ಬೆಳೆಸ್ದಾಗ ಏನಾಗುತ್ತೆ, ನಾವೇ ಸ್ವಲ್ಪ ಈ ಧರ್ಮನ ಸ್ವಲ್ಪ ಅರ್ಥ ಮಾಡಿಕೊಂಡು ಈ ರೀತಿ ಆ ಧರ್ಮನ ಹೇಳ್ಕೊಳ್ಳೋ ನಮಗೆ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು ಈ ಥರದ ವಿಚಾರ ಗೊತ್ತಿದೆ ವಿನಃ ನಮಗೆ ಸಂಸ್ಕಾರದ ಸ್ಕೂಲ್ ಇಲ್ಲ. ಇಲ್ಲಿ ನಾವು ಬರೋದು ಯಾತಕ್ಕೆ ಅಂದಾಗ, ಟು ಮೇಕ್ ಅವರ್ ಸೆಲ್ಫ್ ಕಾನ್ಷಿಯಸ್ ಆಫ್ ಅವರ್ ಕಲ್ಚರ್. ಯು ಆರ್ ನಾಟ್ ಕಾನ್ಷಿಯಸ್ ಆಫ್ ಅವರ್ ಕಲ್ಚರ್. When you become conscious of your culture, then you become not one step, many steps closer. You now remove the tree guard like a tree. ಆಗ ಫ್ರೀಯಾಗಿ ನೀವು ಬೆಳೆಯೋಕ್ಕೆ ಆಗುತ್ತೆ. ಸೊ you become free to grow, inner growth, spiritual growth. Inner growth is spiritual growth. Religious growth is nothing but getting binded in traditions and culture. ಎರಡೂ ಬೇಕು ನಮಗೆ ಅಲ್ವಾ. ದಟ್ಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಗುರುಜಿ, ಇದನ್ನು ಹೇಳ್ಬೇಕಾದ್ರೆ ನನಗೆ ವಿಜುವಲೈಸೇಷನಲ್ಲಿ ಏನು ಬಂತು ಅಂದರೆ, ಈಗ ನಾವೆಲ್ಲ ಇನ್ಫಾರ್ಮೇಷನ್ನು ನಾಲೆಜ್ ಅಂತ ನಾಟ್ ಎ ಟ್ರಾನ್ಸ್ಫಾರ್ಮ್ಡ್, ಬಟ್ ಇದೆ ನಮ್ಮ ತಲೆಯಲ್ಲಿ. ಕರೆಕ್ಟ್. ಈಗ ಜ್ಞಾನದ ಬಿತ್ತ ಗುರುಗಳು ಹಾಕಬೇಕಾದ್ರೂ ಅದಕ್ಕೆ ಕೆದಕ್ಬಿಟ್ಟು, ಈಗ ಮಣ್ಣು ಹಿಂಗೆ ಹಾರ್ಡ್ ಕ್ರಸ್ಟ್ ಮಣ್ಣಲ್ಲಿ ಇದು ಮಾಡಬೇಕಾದ್ರೆ ಯಾರು ಮಣ್ಣನ್ನು ತೆಗೆದು ಖಾಲಿ ಮಾಡಿ ಬರೀ ಪ್ಲೇನ್ ಗ್ರೌಂಡಲ್ಲಿ ಹಾಕಲ್ಲ. ಆ ಮಣ್ಣಲ್ಲಿ ಮಧ್ಯಾಹ್ನ ಕೆತ್ತಬಿಟ್ಟು ಸಾಯಿಲ್ ಲೂಸ್ ಮಾಡಿ ಅದರಲ್ಲಿ ಬೀಜ ಹಾಕ್ತಾರೆ, ಮುಚ್ತಾರೆ, ನೀರು ಹಾಕ್ತಾರೆ, ನರ್ಚರ್ ಮಾಡ್ತಾರೆ. ದೆನ್ ಆ ರೂಟ್ಸು ಅದೇ ಮಣ್ಣನ್ನು ಅದರಲ್ಲೇ ಇದ್ದು ಅದನ್ನು ಒಡ್ಕೊಂಡು ಇಟ್ ವಿಲ್ ಸ್ಟಿಲ್ ಹ್ಯಾವ್ ಅ ಬೇರಿಂಗ್. ಅದೇ ಥರ ನಮ್ಮಲ್ಲಿರೋ ನಾಲೆಜ್ನ ಕ್ಲಾಗಿಂಗ್ ತೆಗೀರಿ ಅಂತ ಇದ್ದಾರೆ ಹೊರತು ಅದನ್ನು ತೆಗೆದು ಎಸಿರಿ, ಡಿಲೀಟ್ ಮಾಡಿ, ಪುರಾಣ ಮರ್ತು ಹೋಗಲಿ, ವೇದ ಮರ್ತು ಹೋಗಲಿ ಅಂತ ಗುರುಜಿ ಹೇಳ್ತಾ ಇಲ್ಲ. ಅದೆಲ್ಲ ಇರಲಿ, ಅದ್ರ ಮಧ್ಯಾಹ್ನ ನಿಮಗೆ ಅದು ನಾಲೆಜು ಚಿಗುರ್ಬೇಕು, ಆ ರೂಟ್ಸ್ ಹಂಗೆ ಗ್ರಿಪ್ ಹಿಡಿಬೇಕು ಆ ಮಣ್ಣೊಳಗಡೆನೆ. ದಟ್ ವಿಲ್ ಎನ್ರಿಚ್ ಇಟ್ ಫರ್ದರ್. ಸೊ ಯುವರ್ ನಾಲೆಜ್ ಆಫ್ ಶಾಸ್ತ್ರಾಸ್ ಅಂಡ್ ವೇದಾಸ್ ಅಂಡ್ ಪುರಾಣಸ್ ವಿಲ್ ಎನ್ರಿಚ್ ಯುವರ್ ಆತ್ಮೋದ್ಧಾರ. ವೆರಿ ಅಪ್ರಿಷಿಯಬಲ್ ಆಕ್ಚುಲಿ. ಇಟ್ ವಿಲ್ ಗಿವ್ ಮೋರ್ ಎನ್ರಿಚ್ಮೆಂಟ್. ತೂಕ ಸಿಗತ್ತೆ ನಮ್ಗೆ. ಇನ್ನು ನಾವು ಸುಮ್ಮನೆ ಮಾತಾಡ್ತಾ ಇಲ್ಲ ಅಂತ. ಇವಾಗ ಗುರುಜಿ ಮಾತಾಡುವಾಗ ಅನಂತರಾಮ್ ಅಂಕಲ್ ಬ್ರದರು ಇದು ಈ ವೇದಲ್ಲಿತ್ತು, ಇದು ಈ ಉಪನಿಷತ್ತಲ್ಲಿತ್ತು ಅಂದಾಗ ಅದಕ್ಕೆ ತೂಕ ಸಿಕ್ಕದಂಗೆ. ಬಿಕಾಸ್ ನಮಗೆ ವೇದ ನಾಲೆಜ್ ಗೊತ್ತಿಲ್ಲ, ಸೊ ನಮಗೆ ಕೋಟ್ ಮಾಡೋಕೆ ಗೊತ್ತಾಗ್ತಾಯಿಲ್ಲ ಗುರುಜಿ ಮಾತಾಡ್ತಾ ಇರೋದು ಯಾವ ಉಪನಿಷತ್ತು ಅಂತ. ಬಟ್ ಇಟ್ ಗಿವ್ಸ್ ಲಾಟ್ ಆಫ್ ವೇಟೇಜ್. ಮಹರ್ಷಿಗಳು ಕೊಟ್ಟಿರೋದು ವೇದ ಉಪನಿಷತ್ತು. ಅದರಿಂದ ಸಾಯಿಲ್ನ ಲೂಸ್ ಮಾಡೋಕ್ಕೆ ಗುರುಜಿ ಹೇಳ್ತಾರೆ, ಏನು ಬದನೆಕಾಯಿ ಕಲ್ತ್ಕೊಂಡಿದ್ಯಾ, ನಿನಗೇನು ಬರುತ್ತೆ ಹೇಳಿ ಶಾಲಿನಿ, ಏನದು, how did you arrive at this? No, you are doing lip service. Talk from the heart. So Guruji is trying to access her heart. It is not trying to deflate her. Deflation is only for ego. And I have had like years of experience of getting my ego deflated in the sanidhya of the Guru. With that conviction I am telling. If I am able to speak today, I know why I am confident is because if I am going wrong, Guruji will correct me right now. And I have no problem if Guruji corrects me in front of 20 people. ಈವನ್ ಇಫ್ ಇಟ್ ಈಸ್ ನೋನ್ ಪೀಪಲ್ ಆದರೂ ಪರವಾಗಿಲ್ಲ, ಸ್ಟ್ರೇಂಜರ್ಸ್ ಆದರೂ ಪರವಾಗಿಲ್ಲ. ನಾವು ಗುರುಜಿಗೆ ಹೇಳ್ಬೇಡ, ಗುರುಜಿ ಮುಂದೆ ಮಾತಾಡಬೇಡ, ಅಯ್ಯೋ ನಾನು ಗುರುಜಿ ಮುಂದೆ ಮಾತಾಡಲ್ಲ, ನಂಗೆ ಧೈರ್ಯ ಇಲ್ಲ, ಇವೆಲ್ಲ ನಥಿಂಗ್ ಬಟ್ ಶೇಡ್ಸ್ ಆಫ್ ಈಗೋ ಆ್ಯಂಡ್ ಲೋ ಕಾನ್ಫಿಡೆನ್ಸ್. ಬಿಕಾಸ್ ಆತ್ಮ ಈಸ್ ರನ್ನಿಂಗ್ ಅಸ್ ಅನ್ನೋ ಅಂದರೆ ಇದಿಲ್ಲ ನಮಗೆ. ಮೈಂಡ್ ಈಸ್ ರನ್ನಿಂಗ್ ಅಸ್, ಮೈ ಮನಿ ಈಸ್ ರನ್ನಿಂಗ್ ಅಸ್, ಮೈ ಸ್ಟೇಟಸ್ ಈಸ್ ರನ್ನಿಂಗ್ ಅಸ್, ಮೈ ಜಾತಿ ಈಸ್ ರನ್ನಿಂಗ್ ಅಸ್ ಅಂದರೆ ಅಲ್ಲಾಗಲ್ಲ. ಇನ್ನೊಂದೇನು ಅಂದರೆ ನಮ್ಮಲ್ಲಿ ಅನುಕಂಪ ಇದ್ದಾಗ ಬೇರೆಯವರು ನಮ್ಮ ಮೇಲೆ ಅನುಕಂಪ ಇರುತ್ತೆ ಅಂತ ಒಂದು ನಂಬಿಕೆ ಬರುತ್ತೆ ನಮಗೆ.
ಉದಾಹರಣೆಗೆ ಶುಕಮುನಿಗಳು ಎನ್ಲೈಟನ್ ಆಗಿ ಹುಡ್ದಾಗಿಂದ ಅವ್ರ ತಂದೆ ಯಾರು ಇದು ಅಂತ ನೋಡದೆ ನಡ್ಕೊಂಡು ಹೋಗ್ತಾ ಇದ್ರು ಅಂತ ತಿರುಮಲ ಹೇಳಿದ್ರು. ಇಟ್ ಡಸ್ ನಾಟ್ ಮೀನ್ ಹಿ ಡಸ್ ನಾಟ್ ಹ್ಯಾವ್ ಕಂಪ್ಯಾಷನ್, ಈಸ್ ಎನ್ಲೈಟನ್ ಅಂತ ಹೇಳಿ ಈಗೋಸ್ಟಿಕ್ಕಾಗಿ ನಡೀತಾ ಇರಲಿಲ್ಲ ಅವರು. ಆ ಥರ ನಡೀತಾ ಇದ್ದಿದ್ರೆ ಅವರು ಪರೀಕ್ಷಿತ್ಗೆ ಭಾಗವತ ನರೇಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ವೈ ಶುಡ್ ಐ ನರೇಟ್, ಐ ಆಮ್ ಆಲ್ರೆಡಿ ಎನ್ಲೈಟೆಂಡ್, ಅವ್ರಿಗೇನೋ ಹಾವು ಕಚ್ತಾ ಏನಾದರೂ ಆಗಲಿ ಅವ್ನ ಕರ್ಮ ಇದ್ದಂಗೆ ಆಗಲಿ ಅಂತ ಹೋಗ್ತಾ ಇರ್ಬೋದಲ್ಲ ಮುಂದೆ ಅವರು. ಯಾಕೆ ಅವನು ಉದ್ಧಾರ ಆಗಲಿ ಅಂತ ಭಾಗವತ ನರೇಟ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅಂದರೆ ಬಿಕಾಸ್ ಎಲಿಮೆಂಟ್ ಆಫ್ ಕಂಪ್ಯಾಷನ್ ವಿಚ್ ಗುರುಜಿ ಸ್ಪೋಕ್ ಅಬೌಟ್ ಟುಡೇ, ವೆರಿ ಕೀ ಇಂಗ್ರೀಡಿಯಂಟ್ ಆಫ್ ಅನ್ ಎನ್ಲೈಟೆಂಡ್ ಪರ್ಸನ್. ದ ಕಾಂಪೋಸಿಷನ್ ಆಫ್ ಅನ್ ಎನ್ಲೈಟೆಂಡ್ ಪರ್ಸನ್ ಈಸ್ ವಾಟ್ ಮೇಕ್ಸ್ ಅ ಪರ್ಸನ್ ಎನ್ಲೈಟೆಂಡ್ ಈಸ್ ಆಲ್ಸೋ ಸಮ್ ಎಲಿಮೆಂಟ್ ಆಫ್ ಕಂಪ್ಯಾಷನ್, ವೆರಿ ಕೀ ಇಂಗ್ರೀಡಿಯಂಟ್ ಫಾರ್ ಎನ್ಲೈಟನ್ಮೆಂಟ್. ಅವಾಗ ಏನಾಗುತ್ತೆ, ಅವ್ರಿಗೆ ಯಾರಿಗೆ ಏನು ತೋರಿಸ್ಬೇಕು ಎಮೋಷನ್ ಅನ್ನೋ ವಿವೇಕ. ಕಂಪ್ಯಾಷನ್ ಇಸ್ ಗೊಬ್ಬರ ಫಾರ್ ಎನ್ಲೈಟನ್ಮೆಂಟ್. ಎಸ್, ಅದಿಲ್ಲ ಅಂದರೆ ಏನು ನಡೆಯಲ್ಲ ಮುಂದೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಯಾರಿಗೆ ಹೇಳಬೇಕು, ಯಾರಿಗೆ ಏನು ಹೇಳಬೇಕು ಅನ್ನೋ ವಿವೇಕ ಅವ್ರಿಗಿತ್ತು. ಈ ಗುರುಜಿ ಹೇಳಿದ್ರು ಹಸ್ಬೆಂಡ್ಗೆ ಎನ್ಲೈಟನ್ಮೆಂಟ್ ಕೊಡಿ, ನೀವಪ್ಪ ನಾನು ಕೇಳ್ಕೊಂಡು ಡ್ಯಾಡಿಗೆ ಎನ್ಲೈಟನ್ಮೆಂಟ್ ಸಿಗಲಿ ಅಂತ. ಈಗ ಮೊನ್ನೆ ತಿರುವಣ್ಣಾಮಲೆಗೆ ಹೋದಾಗಲೂ ಪ್ರೇ ಮಾಡಿದೆ, ದೀಪ ಹಚ್ಬೇಕಾದ್ರೆ ನಂಗೆ ಅನಿಸ್ತು. ಸೊ ಆವಾಗ ಗುರುಜಿ ಹಂಗೆ ಹೇಳಿದ ತಕ್ಷಣ ನಂಗೆ ಗೊತ್ತಾಯ್ತು, ಓ ಇದು ನನಗೆ ಹೇಳ್ತಾ ಇದ್ದಾರೆ. ಸೊ ಏನು ಅಂದರೆ ಅವ್ರಿಗೆ ಎನ್ಲೈಟನ್ಮೆಂಟ್ ಕೊಡಿ, ಇವ್ರಿಗೆ ಎನ್ಲೈಟನ್ಮೆಂಟ್ ಕೊಡಿ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಫಸ್ಟು ಗುರುಜಿ ಹೇಳಿದೇನು, ನೀವು ಬೇಸಿಕ್ಕಾಗಿ ಹೇಳಿದಷ್ಟು ಫಾಲೋ ಮಾಡಿ, ಸಂಶಯ ಇದ್ರೆ ಬಂದು ಕೇಳಿ, ಗೊತ್ತಾಗ್ತಾ ಇಲ್ವಾ ಕೇಳಿ, ಇರೋದು ಯಾಕೆ ನಾನು ಕಲ್ಗುಂಡ್ ಥರ ಕೂತಿದ್ದೀನಿ ಅಂತ ಎಷ್ಟೋ ಸತಿ ಹೇಳಿದ್ದಾರೆ ಗುರುಜಿ. ಹೋಲಾಗಿ ತಿರುವಣ್ಣಾಮಲೆ ಆ ಥರ ಗುರುಜಿ ವಾಸ್ ಲಿಟ್ರಲಿ ಕ್ರಿಬ್ಬಿಂಗ್, ನೋ ಬಡಿ ಈಸ್ ಆಸ್ಕಿಂಗ್ ಎನಿ ಕ್ವೆಶನ್ಸ್, ನೋ ಬಡಿ ಈಸ್ ಆಸ್ಕಿಂಗ್ ಬಿಕಾಸ್ ಅಷ್ಟು ತಮಸ್ಸು ನಮಗೇನೋ ಇದೇ ಇಲ್ಲ, ನಮಗೆ ಕೇಳಬೇಕಂತನೂ ಗೊತ್ತಾಗಲ್ಲ. ನಾನಂತೂ ಫುಲ್ ಟೈಮ್ ನಿದ್ದೆ ಮಾಡಿ ಇನ್ನು ಕಾರಲ್ಲಿ. ನಾನು ಆ್ಯಕ್ಚುಲಿ ಆ ಗುರುಜಿ ಇದ್ದಿದ್ದು ಕಾರ್ ಬಿಟ್ಟು ಬೇರೆ ಕಾರ್ ಹೋಗಿದ್ದೆ ನಿದ್ದೆ ಮಾಡೋಕ್ಕೆ. ಆ್ಯಂಡ್ ಗುರುಜಿ ನನಗೆ ಕಾರ್ ನೀನು ಡ್ರೈವ್ ಮಾಡಬೇಡ ಅಂತ ಪ್ರೈಮರಿ ಹೇಳಿದ್ದು ಯಾಕಂದರೆ ಜಿಜ್ಞಾಸ ಮಾಡೋಕ್ಕೆ. ಅದು ನೋಡಿದ್ರು ಫಸ್ಟ್ ಹೋದಾಗ ಗುರುಜಿ, ನಾನು ಮುಖೇಶ್, ಶ್ರೀಕುಮಾರ್ ಒಂದು ಕಾರಲ್ಲಿ ಹೋದ್ವಿ. ಒಂದು 1.5 hour 40 minutes ನೋಡಿದ್ರು, ಏನೂ ಪ್ರಶ್ನೆ ಇಲ್ಲ, ನಾವು ಬರೀ ಲೌಕಿಕ ವಿಚಾರಗಳು ಮಾತಾಡ್ತಾಯಿದ್ವಿ. ಇಮ್ಮಿಡಿಯೇಟಾಗಿ ಗುರುಜಿ ಹೇಳಿದ್ರು, ನೆಕ್ಸ್ಟ್ ಬ್ರೇಕಲ್ಲಿ ಶಫಲ್ ಮಾಡಿ, ಬೇರೆಯವ್ರಿಗೆ ಆಪರ್ಚುನಿಟಿ ಸಿಗುತ್ತೆ, ಪ್ರಶ್ನೆಗಳು ಕೇಳ್ತಾರ ನೋಡೋಣ ಅಂತ. ನಾನು ಅಂದೆ, ಗುರುಜಿ ನನಗೆ ಏನೋ ತುಂಬ ಮೆಂಟಲ್ ಎಕ್ಸಾಸ್ಷನ್ ಥರ ಆಗ್ತಾಯಿದೆ, ನಾನು ನಿದ್ದೆ ಮಾಡಿ ತುಂಬ ದಿನ ಆಯಿತು ಅನಿಸ್ತದೆ, ನಾನು ನಿದ್ದೆ ಮಾಡ್ತೀನಿ ಅಂತ ಹೇಳಿ ನಾನು ಗಾಟ್ ಇಟ್ ಸ್ಯಾಂಕ್ಷನ್ಡ್ ತಮಸ್ ಹೋಗಿ ನಿದ್ದೆ ಮಾಡಿದೆ. ಫುಲ್ ನಿದ್ದೆ ಈ ಥರ. ಆವಾಗ ಗುರುಜಿ ಕೆಪ್ಟ್ ಗೆಟಿಂಗ್ ಇರಿಟೇಟೆಡ್, ಯಾಕೆ ಯಾರು ಉಪಯೋಗ ಮಾಡ್ಕೋತಾಯಿಲ್ಲ, ಯಾಕೆ ಯಾರು ಕಿಡಿ ಹತ್ತಿಸ್ತಾ ಇಲ್ಲ, ಯಾಕೆ ಯಾರು ಪ್ರಶ್ನೆ ಕೇಳ್ತಾ ಇಲ್ಲ. ನಾನು ಗುರುಜಿ ಮೋಸ್ಟ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ನಮಗೆಲ್ಲ ಸ್ವಲ್ಪ ಹೊಳೆಯಲ್ಲ ಅನಿಸುತ್ತೆ ಅಂತ, ಮುಚ್ಚು ಬಾಯಿ ಅಂತ ಹೇಳಿದ್ರು ಗುರುಜಿ. ಯಾಕೆಂದರೆ ಇಂಥದ್ದೆಲ್ಲ ರೀಸನ್ ಕೊಡೋಕ್ಕೆ ನಿಮ್ಮ ಮೈಂಡ್ 1000 ಹೇಳುತ್ತೆ, ಅಜ್ಞಾನದ ಪರಮಾವತಿ ಅಂತ. ಆದರೂ ನಮಗೇನು ಕ್ವೆಶನ್ ಹೊಳಿಲಿಲ್ಲ. ಅಂದರೆ ಏನು ಅಂದರೆ ವಿ ನೀಡ್ ಕಂಡೀಷನ್ಸ್, ಸಮ್ ಸೆಟ್ ಕಂಡೀಷನ್ಸ್, ಎಸ್ಪೆಷಲಿ ಫಾರ್ ಮೀ ವೆನ್ ಐ ಆಮ್ ಟ್ರಾವೆಲಿಂಗ್, ನಂಗೆ ಹೊಳೆಯಲ್ಲ ಏನು. ಸೊ ಇದೆಲ್ಲ ಕಂಡೀಷನ್ ನಾನೇ ಮಾಡ್ಕೊಂಬಿಡಿ ಇನ್ ಮೈಂಡಲ್ಲಿ. ದಟ್ ಈಸ್ ಒನ್ ಮೋರ್ ಲೆವೆಲ್ ಆಫ್ ಅಜ್ಞಾನ, ನಾಟ್ ಜಸ್ಟ್ ಪುರಾಣ ಇತಿಹಾಸ ಆ್ಯಂಡ್ ಆಲ್ ದ್ಯಾಟ್. ಹಾಗೆ ನಮ್ಗೆ ಏನೇನು ಕಂಡೀಷನ್ ಇದೆ ಅಂತ ನಾವು ನೋಡಬೇಕು. ಕೆಲವ್ರಿಗಿರುತ್ತೆ ಇಂಥವ್ರ ಮುಂದೆ ಕೇಳಲ್ಲ ಅಂತ, ಅದೊಂದು ಕಂಡೀಷನ್. ನಮಗೆ ಯಾವ್ಯಾವ ಕಂಡೀಷನಿಂದ ನಾವು ಇನ್ಹಿಬಿಷನ್ಸ್ ಇಟ್ಕೊಂಡಿದ್ದೀವಿ, ಅಂದರೆ ಸಂಕುಚಿತ ಮನೋಭಾವ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾವು ನೋಡಬೇಕು. ನೋಡಿ ನಾವು ಮುಚ್ಚುಮರೆ ಇಲ್ಲದೆ ರೀಚ್ ಔಟ್ ಮಾಡಿದ್ರೆ ಗುರೂಜಿಗೆ ಆ ನರಿಷ್ಮೆಂಟ್ ಸಿಗುತ್ತೆ. ರೂಟ್ಸ್ ವಿಲ್ ಗ್ರೋ ಫರ್ಮ್ಲಿ. ರೂಟ್ ಸ್ಟ್ರಾಂಗ್ ಇದ್ದರೆ ಎಷ್ಟೇ ಬಂದು ತಿನ್ಕೊಂಡು ಹೋದ್ರೂ ಗಿಡನ ಇದು ಆಡು ಹಸು ಮತ್ತೆ ಚಿಗುರೋ ಒಂದು ಕೆಪಾಸಿಟಿ ಬರುತ್ತೆ, ಆ ತನ್ನಂಬಿಕೆನೂ ಬರುತ್ತೆ. ಸೊ ಅದು ನನಗಿವತ್ತು ತಿರುಮಲವ್ರು ಹೇಳಿದ ಪುರಾಣಿಕ್ ರೆಫರೆನ್ಸ್ ತೊಗೊಂಡ್ರೆ, ಗುರುಗಳು ಹೇಳಿದ ಪ್ರೈಮರಿಲಿ ಸತ್ಸಂಗು ಇವತ್ತಿಂದು ಮತ್ತು ಬೇರೆ ಸತ್ಸಂಗಗಳ ರೆಫರೆನ್ಸ್ ತೊಗೊಂಡ್ರೆ ಪ್ರಾಕ್ಟಿಕಲಿ ನಾವು ಈ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅನ್ನೋ ಒಂದು ಇದು ಬಂತು. ಬೇರೆಯವ್ರಿಗೆ ಎನ್ಲೈಟನ್, ಹಾಗಾದ್ರೆ ಒಂದು ಪ್ರಶ್ನೆ ನನಗೆ ಇನ್ನೂ ಇದೆ ಗುರುಜಿ, ಬೇರೆಯವ್ರಿಗೆ ಎನ್ಲೈಟನ್ಮೆಂಟ್ ಆಗಲಿ ಅಂತ ಪ್ರಾರ್ಥನೆ ಮಾಡೋದು ಓಕೆ, ಅದೇ ದಟ್ ಇಸ್ ಕಂಪ್ಯಾಷನ್ ಓನ್ಲಿ. ಇನ್ನೊಬ್ರು ಜ್ಞಾನ ಬರಲಿ, ಆ ಜ್ಞಾನದ ಕಿಡಿ. ಈಗ ನೋಡಮ್ಮ, ಈಗ ಒಂದು ಸ್ಟ್ರೀಟ್ ಲೈಟ್ ಹಾಕಿದಾಗ ಆ ಸ್ಟ್ರೀಟ್ ಲೈಟ್ ಹಾಕ್ಬೇಕಾದ್ರೆ ಆ ಸ್ಟ್ರೀಟಲ್ಲಿರೋ ದೀಪ ಎಲ್ಲ ಒಟ್ಟಿಗೆ ಹಾಕಬೇಕಲ್ವ, ಸ್ವಿಚ್ ಒಂದೇ ಅಲ್ವಾ. ಹಳೆ ಕಾಲದಲ್ಲಿ ಆದರೆ ಸ್ವಿಚ್ ಇರಲಿಲ್ಲ. ಹಳೆ ಕಾಲದಲ್ಲಿ ಮೇಲೆ ಹತ್ತಿ 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 ಕಿಡಿ ಹತ್ಸಿ ಉರ್ಸೋರು. ಈಗ ಹಾಗಲ್ಲ, ಎಲೆಕ್ಟ್ರಿಸಿಟಿ ಬಂದಾದ ಮೇಲಿಂದ ಒಂದು ಸ್ವಿಚ್ ಹಾಕಿದ್ರೆ ಎಲ್ಲ ಬೀದಿ ದೀಪಗಳು ಏಕದಲ್ಲಿ ಹತ್ತಬೇಕದು. ದಟ್ ಈಸ್ ಅ ಸ್ಟ್ರೀಟ್ ಲೈಟ್. ಅದೇ ರೀತಿ ಗುರು ಇದ್ದಾದಮೇಲೆ ಎಲ್ಲರಿಗೂ ಆ ಸ್ಟ್ರೀಟ್ ಲೈಟ್ ಥರ ಹತ್ತಿಸ್ತಾನೆ. ದಟ್ಸ್ ವಾಟ್ ಯು ಶುಡ್ ಬಿ ಕೇಬಲ್. ಇದೆಲ್ಲ ದಿಸ್ ಆಲ್ ನಥಿಂಗ್ ಬಟ್ ಇಗ್ನೋರೆನ್ಸ್. ನೀನು ಹೇಳಿದೆಯಲ್ಲ ನಿದ್ದೆ ಮಾಡ್ಕೊಂಡು ಹೋಗ್ಬೇಕು, ಏನಾಗುತ್ತೆ, ಏನು ರಾತ್ರಿ ಎಲ್ಲ ಅದೇನು ನೀನೇನು ಕೂಲಿ ಕೆಲಸನ, ನೀನು ಫಿಸಿಕಲಿ ಎಕ್ಸಾಸ್ಟ್ ಆಗಿರ್ತೀಯ ನೀನು? ಇಲ್ಲ, ತಮಸ್ಸು. ಯು ಆರ್ ಎಕ್ಸಾಸ್ಟೆಡ್ ಬಿಕಾಸ್ ಆಫ್ ತಮಸ್, ಬಿಕಾಸ್ ನೋ ಆಕ್ಟಿವಿಟಿ, ಯುವರ್ ಬ್ರೈನ್ ಸೆಲ್ಸ್ ಆರ್ ನಾಟ್ ವರ್ಕಿಂಗ್. ಓಕೆ,
ನಿಜವಾದ ಸುಸ್ತು ಬೇರೆ. ವೆನ್ ಯು ಆರ್ ಫಿಸಿಕಲಿ ಎಕ್ಸಾಸ್ಟೆಡ್ ಆರ್ ಹುಷಾರಿಲ್ಲ ಅಂದರೆ ಯು ಆರ್ ಎಕ್ಸಾಸ್ಟೆಡ್. ಓಕೆ, ಎನರ್ಜಿ ಡ್ರೈನ್ ಔಟ್. ಇನ್ನು ಸುಮ್ಮನೆ ಬಂದು ಕೂತ್ಕೋತೀಯ, ಮಾತಾಡಿದ್ರೆ ಇನ್ನೇನಿದೆ ಕೆಲಸ, ಈ ರಾತ್ರಿ ನಿದ್ದೆ ಮಾಡಿರ್ತೀಯ ಅಲ್ವಾ? ಅಟ್ಲೀಸ್ಟ್ 1 ಗಂಟೆ ಕಾಲ ಕಡಿಮೆ ಮಾಡಿರ್ತೀಯ. ಅಟ್ಲೀಸ್ಟ್ 1 ಗಂಟೆ ಕಾಲಕ್ಕೆ ಒಂದು 15 ನಿಮಿಷ 20 ನಿಮಿಷ ತೂಕಡಿಸ್ತೀಯ ಅಥವಾ ನಿದ್ದೆ ಮಾಡ್ತೀಯ. ದೆನ್ ಅಗೇನ್ ಯು ಹ್ಯಾವ್ ಟು ಬಿ ಅವೇಕ್. ಅದಕ್ಕೆ ಆಗಾಗ ನಿಲ್ಲಿಸೋದು, ಆಗಾಗ ಕಾಫಿ ಕುಡಿಯೋದು, ಆಗಾಗ ಜ್ಯೂಸ್ ಕುಡಿಸೋದು. ಯಾತಕ್ಕದೆಲ್ಲ ಮಾಡೋದು? ಟು ಮೇಕ್ ಯು ಫಿಸಿಕಲಿ ಆ್ಯಕ್ಟಿವ್ ಆ್ಯಂಡ್ ಟು ರಿಮೂವ್ ಆಲ್ ದ ತಮಸ್ ಫ್ರಮ್ ಯುವರ್ ಬ್ಲಡಿ ಬ್ರೈನ್. ಸೊ ಈವನ್ ಟು ಗಿವ್ ಇನ್ಸ್ಪಿರೇಷನ್, ನಾವು ಕಾಫಿ ಟೀ ಇದೆಲ್ಲ ಏನಾಗುತ್ತೋ ಅದನ್ನು ಕುಡಿಯೋದು. ನಾವು ಯಾಕೆ ಕುಡಿಯೋದು ಅಂದರೆ ಟು ಇನ್ಸ್ಪೈರ್ ಅವರ್ ಸೆಲ್ಸ್. ನೀವು ತಮಸ್ಸಾಗಿ ಹಿಂಗೆ ಕೂತಿದ್ರೆ ನಾನು ಕುಡಿಯಲ್ಲಪ್ಪ, ನಂಗೆ ಅದು ಮೈ ಆಗಲ್ಲಪ್ಪ, ನಂಗೆ ಇದು ಕೋಲ್ಡ್ ಆಗಲ್ಲ, ನಂಗೆ ಅದು ಹೀಟ್ ಆಗಲ್ಲ. ಇದು ಎಂಥದ್ದು? ಟೆಲ್ ಮಿ ವಾಟ್ ಈಸ್ ದ ಪ್ರಾಬ್ಲಮ್? ಇದೆಲ್ಲ ತಮಸ್ಸು. ಬಿಕಾಸ್ ಯು ಆರ್ ನಾಟ್ ಸ್ಯಾಚುಯೇಟೆಡ್ ಅಟ್ ಆಲ್. ಯು ಕೆನಾಟ್ ಬಿ ಸ್ಯಾಚುಯೇಟೆಡ್. ಈ ಥರ ತಲೆ ಒಳಗಡೆ ಇದ್ದಾಗ, ಈ ಥರ ಅಜ್ಞಾನ, ಈ ಥರ ಇಗ್ನೋರೆನ್ಸ್ ಇದ್ದಾಗ, ತಮಸೋಮ ಜ್ಯೋತಿರ್ಗಮಯ ಅಂತ ನಾವು ಹೇಳಬೇಕಾದ್ರೆ ನಿಮಗೆ ಎಲ್ಲಿದೆ ಆ ಜ್ಯೋತಿ ಹಟ್ಕೊಳ್ಳೋಕ್ಕೆ? ಇಟ್ ಇಸ್ ನಥಿಂಗ್. ಯು ಆರ್ ಅ ಡ್ಯಾಂಪ್ ಸ್ಕ್ವಿಬ್ ಅಲ್ವಾ? ಯೋಚನೆ ಮಾಡು. ಆ ತತ್ವ 33 ಹೇಳು. ಅದು ಸರಿ, 32ನೇ ಹೇಳು. The existence of Chit is directly proportional to the philosophical truth and experience. ಸರಿ, ಅದನ್ನು ಕನ್ನಡದಲ್ಲೇ ಹೇಳು ಅಥವಾ ಇಂಗ್ಲೀಷ್ನಲ್ಲೇ ಹೇಳು. ಹಿಂಗೆ ಯಾವುದು ಆಗುತ್ತೋ ಒಂದು 10 ನಿಮಿಷ, ಒಂದು 5 ನಿಮಿಷ ಹಂಗೆ ತೊಗೊಂಡು ಎಸ್ಟಾಬ್ಲಿಷ್ ಇಟ್ ಇನ್ ಯುವರ್ ಕಾನ್ಷಿಯಸ್ನೆಸ್ ಆ್ಯಂಡ್ ಯೂಸ್ ದಟ್ ಕಾನ್ಷಿಯಸ್ನೆಸ್ ಟು ಟ್ರಿಗರ್ ಯುವರ್ ವಾಕ್ ಶಕ್ತಿ, ಯುವರ್ ಬ್ರೈನ್. ನಮ್ಮಲ್ಲಿರುವಂತಹ ಚಿತ್ತು ಕರೆಕ್ಟಾಗಿ ಹೇಳು. ನಮ್ಮಲ್ಲಿರುವಂತಹ ಚಿತ್ ಶಕ್ತಿ ಏನಿದೆಯೋ ಅದು ನಮ್ಮಲ್ಲಿ ನಾವು ಎಷ್ಟು ತಿಳ್ಕೊಂಡಿದೀವಿ. ಫಿಲಾಸಫಿಕಲ್ ಟ್ರೂತ್ ಅಂತಂದ್ರೆ ಈಗ ನಮ್ಮಲ್ಲಿರುವಂತಹ ಆಧ್ಯಾತ್ಮಕ ಒಂದು ಸತ್ಯನ ಎಷ್ಟು ತಿಳ್ಕೊಂಡಿರ್ತೀವಿ, ಆಧ್ಯಾತ್ಮದ ಸತ್ಯನ ಎಷ್ಟು ತಿಳ್ಕೊಂಡಿರ್ತೀವಿ, ಮತ್ತೆ ಅನುಭವಕ್ಕೆ ಎಷ್ಟು ತಗೊಂಡ್ಬಂದಿದೀವಿ, ಎರಡರ ಮೇಲೂ ಅದು ಅವಲಂಬನೆ ಆಗಿರುತ್ತೆ. ಇಲ್ಲ ಅಂದ್ರೆ ಈಗ ಅನುಭವನೂ ಇಲ್ಲ, ಇನ್ನೊಬ್ರು ಆಗಿರೋ ಅನುಭವನೂ ಕೇಳಿಲ್ಲ. ಅನುಭವ ಕೇಳ್ತೀಯ ನೀನು, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅಂತ ನೀ ಅನ್ಕೊಂಡ್ರು ಕೂಡ. ಯಾಕಂದ್ರೆ ನೀನು ಸಂಕುಚಿತ ಮನೋಭಾವ, ನಿನ್ನಲ್ಲಿರೋ ಸಂಕುಚಿತ ಮನೋಭಾವ, ಅದು ದಟ್ ಇಸ್ ನಥಿಂಗ್ ಬಟ್ ಈಗೋ, ದಟ್ ಇಸ್ ನೆಗೆಟಿವ್ ಈಗೋ ಅಲ್ವೇ? ಹೌದು. ಎಸ್ ಆರ್ ನೋ? ಎಸ್. ನನ್ನ ರೀಸೆಂಟ್ ಅನುಭವದಿಂದನೇ ಇನ್ನೂ ಎಕ್ಸ್ಪ್ಲೈನ್ ಮಾಡಕ್ಕೆ, ಈ ಡ್ಯಾಮ್ ಸ್ಕ್ವಿಬ್ ನೀವು ಅಂತ ಗುರುಜಿ ಹೇಳಿದ್ರು. ಹೌದು. ಅದಂದ್ರೆ ಏನು ಅಂದ್ರೆ ಮೊದ್ದೆ ಅಂದ್ರೆ ಎಷ್ಟು ಹತ್ಸಿದ್ರು ಹತ್ತಲ್ಲ ಅಂತ. ಇದರ ಅನುಭವ ನಮಗೆ ಆ ತುಪ್ಪ ಇದೆ, ಒಂದು ದೀಪ ಇದೆ ತಿರುವಣ್ಣಾಮಲೆಯಲ್ಲಿ, ಇಷ್ಟು ದಪ್ಪ, ಅದು 50 ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಒಂದು ತುಪ್ಪ ದೀಪ ಮಾಡಿದ್ರು. ಕರ್ಪೂರ ಕೊಟ್ಟಿದ್ದಾರೆ, ಹಚ್ಚಕ್ಕಾಗ್ತಾ ಇಲ್ಲ. ತಿರಿ ಇದೆ, ಎಲ್ಲ ಇದೆ. ಏನಾದರೂ ಒಂದು ಗಾಳಿ ಬರುತ್ತೆ ಈ ಡೈರೆಕ್ಷನಿಂದ, ಹಿಂಗೆ ನಿಂತ್ಕೋತೀವಿ, ಏನು ಡ್ರಾಮಾ ಸರ್ಕಸ್ ಮಾಡಿದ್ರು ನಮಗೆ ಒಂದು 10 ನಿಮಿಷ ಬೇಕಾಯ್ತು ಹಚ್ಚಕ್ಕೆ ದೀಪನ. ಅವಾಗ ನನಗನ್ನಿಸ್ತು, ಅಂದರೆ ನಾವೆಲ್ಲ ರೆಡಿ ಇದ್ದೀವಿ, ನಮ್ಮಲ್ಲಿ ಆತ್ಮ ಇದೆ, ಫಿಲಾಸಫಿಕಲ್ ಟ್ರೂತ್ ಗೊತ್ತಿದೆ, ತುಪ್ಪ ಇದೆ, ದೀಪಕ್ಕೆ ಮ್ಯಾಚ್ ಬಾಕ್ಸ್ ಇದೆ, ನಮ್ಗೆ ಹಚ್ಚಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಏನಾದರೂ ಒಂದು ಆಗು ಹೋಗುಗಳು ಗಾಳಿ ನಮಗೆ ಬೀಸ್ತಾ ಇದೆ, ಅಹಂಕಾರದ ಗಾಳಿ ಬೀಸ್ತಾ ಇದೆ. ಮತ್ತೆ ಗುರುಜಿ ಹೇಳಿದ್ರು, ಒಂದು ಜ್ಯೂಸ್ ಕುಡೀರಿ ಅಂದರೆ ಕಣಿ, ಇಲ್ಲ ಇದು ಕೋಲ್ಡ್ ಇರಬಾರ್ದು, ಇದಿರಬಾರ್ದು ಅಂತ ಹೇಳ್ತೀವಿ. ಇಲ್ಲ ನಾನು ಡಯಟಿಂಗು, ನಂಗೆ ಕ್ಯಾಲರೀಸ್ ಆ್ಯಡ್ ಆಗತ್ತೆ ಅಂತೀನಿ. ಫ್ರೀಯಾಗಿ, ಒಟ್ಟಿನಲ್ಲಿ ನಾವು ಫ್ರೀಯಾಗಿಲ್ಲ. ಬೇಸಿಕಲಿ ಗುರುಜಿ ಹೇಳ್ತಾ ಇರೋದೇನು, ಫ್ಲೋ ವಿತ್ ದ ಫ್ಲೋ. ನಾವು ಹೇಗಿದ್ದೀವೋ ಹಂಗೆ ಫ್ರೀಯಾಗಿ ಫ್ಲೋ ಆಗ್ತಾ ಇಲ್ಲ. ಈಗ ಒಂದು ಮಾತು ಗುರುಗಳು ಹೇಳ್ತಾರಪ್ಪ ತಗೊಂಡ್ಬಿಡ್ಬೇಕು. ಅದು ನಾನು ಸುಂದರಶಂಕರ್ ನೋಡಿ, ಹಿ ವಿಲ್ ಸೇ ಜಸ್ಟ್ ಟೇಕ್ ಇಟ್, ಏನಂತ ಕಮಾನ್ ಅಂತ. ನಾವು ಹಂಗಲ್ಲ. ಇನ್ನೊಂದೇನೋ ಯಾತ್ರೆಗೆ ಅಂತ ಹೋಗಿದ್ದೀವಿ, ಗುರುಜಿ ಏನಂದ್ರು, ಹೋಗೋವಾಗ ಒಂದು ಗೋಲ್ಡನ್ ಟ್ರೂತ್ ಹೇಳಿದ್ರು, ಯು ಆರ್ ಗೋಯಿಂಗ್ ಟುವರ್ಡ್ಸ್ ಪೀಸ್. ಡೋಂಟ್ ಥಿಂಕ್ ಅಲ್ಲಿ ಹೋದ್ಮೇಲೆ ನಿಂಗೆ ಪೀಸು, ಅರುಣಾಚಲ ನೋಡಿದ್ಮೇಲೆ ಪೀಸ್ ಅಲ್ಲ, ಯು ಆರ್ ಗೋಯಿಂಗ್ ಟುವರ್ಡ್ಸ್ ಪೀಸ್ ಎವ್ರಿ ಮಿನಿಟ್ ಅಂತ ತೊಗೊಳ್ಳಿ. ಹಾಗೆ ವಾಪಸ್ ಬರ್ಬೇಕಾದ್ರೂ ಐ ಆಮ್ ಗೋಯಿಂಗ್ ಬ್ಯಾಕ್ ಟುವರ್ಡ್ಸ್ ಪೀಸ್ ಓನ್ಲಿ ಅಂತ ತೊಗೋಬೇಕು. ನಾವೇನು ಮಾಡ್ತೀವಿ, ಈಗ ಒಂದು ಇಷ್ಟು ಕಿಲೋಮೀಟ್ರ್ ಓವರ್ ಶೂಟ್ ಮಾಡ್ಕೊಂಡು ಹೋಗಿದ್ವಿ, ಗುರುಜಿ ವಾಪಸ್ ಕರೆದ್ರು ಯೂಟರ್ನ್ ತೊಗೊಂಬನ್ನಿ ಅಂತ. ನನಗೆ ಅಯ್ಯೋ ಮತ್ತೆ ಲೇಟ್ ಆಗತ್ತೆ ಅಂತ. ಸೊ ವಾಟ್ ಈಸ್ ದ ಅರ್ಜೆನ್ಸಿ, ವಾಟ್ ಈಸ್ ದ ಹರಿ, ವಾಟ್ ಈಸ್ ದ ಇದು, ಆ್ಯಂಡ್ ವೇರ್ ಎನಿವೇ ಗೋಯಿಂಗ್ ಟುವರ್ಡ್ಸ್ ಪೀಸ್. ಈ ಡೈರೆಕ್ಷನ್ ಹೋದರೂ ಅಷ್ಟೇ, ವಾಪಸ್ ಬಂದರೂ ಅಷ್ಟೇ. ಸೊ ಅವಾಗ ನನಗೆ ಅನಿಸ್ತು, ಈಗ ಗುರುಜಿ ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಷ್ಟು ಪ್ರಾಕ್ಟಿಕಲಿ ನಾವು ಪರ್ಸನಲಾಗಿ ತೊಗೊಂಡ್ರೆ ಗುರುಜಿ ಹೇಳಿದ್ದು ಅಷ್ಟು ಮೆಂಟಲ್ ಫ್ರೀಡಮ್ ಬರುತ್ತೆ, ಅಷ್ಟು ಕ್ಲಾಗಿಂಗ್ ಕಮ್ಮಿ ಆಗುತ್ತೆ. ಲೆಫ್ಟ್ ಬ್ರೈನ್ ಇಸ್ ಟೋಟಲಿ ಕ್ಲಾಗ್ಡ್ ಆ್ಯಂಡ್ ಐ ಆಮ್ ಟಯರ್ಡ್. ರೈಟ್ ಬ್ರೈನ್ ಅಂತೂ ಇದೆ ಇಲ್ವೇ ಇಲ್ಲ, ಲೆಫ್ಟ್ ಬ್ರೈನಲ್ಲಿ ಲಾಜಿಕಲ್ ಸಿಕ್ಕಾಬಡೆ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಪ್ರೋಗ್ರಾಮಿಂಗ್ ಟೈಮಿಂಗ್ಸ್ ಸರಿ ಇರಬೇಕು, ಅದು ನನಗೆ ತುಂಬ ಇದೆ ಅದು. ಸೊ ಈ ಟೈಮಿಗೆ ಶುರು ಆಗಬೇಕು, ಟೈಮಿಗೆ ಎಂಡ್ ಆಗಬೇಕು, ಬೇಗ ಮನೆ ಸೇರ್ಕೋಬೇಕು. ಗುರುಜಿಗಳು ಏನು ಮಾಡ್ತೀಯ ಮನೆಗೆ ಹೋಗ್ಬಿಟ್ಟು, ತಿರ್ಗಾ ಅದೇ ಥರ ಡ್ರೆಸ್ ಚೇಂಜ್ ಮಾಡೋದು, ಊಟ ಮಾಡೋದು, ನಿದ್ದೆ ಮಾಡೋದು, ವೈಬ್ರೇಷನ್ ಜನ್ರೇಟ್ ಮಾಡ್ತಾ ಇದೆಯಾ ಏನು?
ಸೊ ಐ ಆಮ್ ಲೈಕ್ ಹೌದು ಏನು ಮಾಡ್ತಾ ಇದ್ದೀನಿ ನಾನು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.